ಆಗಸ್ಟ್ 18, 2025ರಂದು ಬೆಸ್ಕಾಂ ಹೊಸ್ದಾಗಿ ಏನು ಇಂಟ್ರೊಡ್ಯೂಸ್ ಮಾಡ್ತು ಅಂದರೆ, ಆನ್ಲೈನಲ್ಲೇ ನೀವು ಯಾವುದೇ ಸಿ ಸಿ ಇಲ್ದಂಗೆ ಹೊಸ ಕಲೆಕ್ಷನ್ಗೋಸ್ಕರ ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳಿದ್ರು. ಆದರೆ ಇದಕ್ಕೂ ಮುಂಚೆನೇ ಬೆಸ್ಕಾಂ ಏನು ಹೇಳಿತ್ತು ಅಂದರೆ, ಸಿ ಮತ್ತು ಸಿ ಇಲ್ದಂಗೆ ಯಾವುದೇ ಹೊಸ ಬಿಲ್ಡಿಂಗ್ಸ್ಗೂ ಅವರು ಟೆಂಪ್ರವರಿ ಕನೆಕ್ಷನ್ ಇರ್ಬೋದು, ಇಲ್ಲ ಅಂದರೆ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರ್ಬೋದು, ಕೊಡೋದಿಲ್ಲ ಅಂತ ಹೇಳಿದರು. ಈಗ 18ನೇ ತಾರೀಕು ಆಗಸ್ಟ್ 2025ನೇ ತಾರೀಕು ಈ ಒಂದು ನ್ಯೂಸ್ ಆದರೆ ರಿಪೋರ್ಟ್ ಆಗ್ತಾ ಇದೆ. ಅಫಿಷಿಯಲಿ ಎಲ್ಲೂ ಕೂಡ ಇದಿನ್ನೂ ಅನೌನ್ಸ್ ಆಗಿಲ್ಲ, ಯಾವುದೇ ಅಫಿಷಿಯಲ್ಸ್ ಬಂದು ಇದನ್ನ ಅನೌನ್ಸ್ ಮಾಡಿಲ್ಲ. ಮೊನ್ನೆ ಇನ್ನು ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಾಯಿತು, ಮಾಡ್ತೀವಿ ಅಂತ ಹೇಳಿದ್ರು. ಇದು ಅನೌನ್ಸ್ ಆಗಿ ಇನ್ನೇನು ಆಗಸ್ಟ್ 14ನೇ ತಾರೀಕು ವಿಧಾನಸಭೆಯಲ್ಲಿ ಇದು ಡಿಸ್ಕಸ್ ಆಗಿದ್ದಂಥದ್ದು. ಈಗ 4 ದಿನ ಆದಮೇಲೆ ಈ ಒಂದು ನ್ಯೂಸ್ ಆದರೆ ರಿಪೋರ್ಟ್ ಆಗ್ತಾ ಇದೆ. ಈ ನ್ಯೂಸ್ ರಿಪೋರ್ಟಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಬೆಸ್ಕಾಂ ಹೊಸ ಅಪ್ಲಿಕೇಶನ್ನ ಎಕ್ಸೆಪ್ಟ್ ಮಾಡ್ತಾ ಇದೆ, ಅಂದರೆ ಸಿ ಮತ್ತು ಸಿ ಇಲ್ದಂಗೆ. ಈ ಒಂದು ರಿಪೋರ್ಟ್ ಮಾಡಿರೋದು ಬಂದ್ಬಿಟ್ಟು ಅನ್ಸ್ ಇಂಡಿಯಾ ರಿಪೋರ್ಟ್ಸ್ ಅಂತ ಒಂದು ನ್ಯೂಸ್ ಚಾನಲ್ ಇದೆ, ಅವ್ರು ಇದನ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಬೆಸ್ಕಾಮು ಹೊಸ್ದಾಗೆ ಆನ್ಲೈನಲ್ಲಿ ಈ ಒಂದು ಫೆಸಿಲಿಟೀಸ್ನ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಅಂದರೆ 18ನೇ ತಾರೀಕು ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವು ಹಾಕ್ಬೋದು. ಯಾವುದೇ ಸಿ ಇಲ್ಲದೆ ಸಿ ಇಲ್ಲದೆ ಅವರ ಒಂದು ಆನ್ಲೈನ್ ವೆಬ್ಸೈಟಲ್ಲಿ, ಅದು www.bescom.co.in ಅಂತ ಈ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡ್ಬೋದು. ನ್ಯೂ ಪವರ್ ಕನೆಕ್ಷನ್ಸ್ಗೋಸ್ಕರ ಯಾವುದೇ ಸಿ ಮತ್ತು ಸಿ ಇಲ್ದಂಗೆ. ಇದು ಫಸ್ಟ್ ಇಕ್ಕಿದ್ದಂಥ ಕ್ರೈಟೀರಿಯಾಗಳಾದ ಸಿ ಮತ್ತು ಸಿನ ಕೊಡಲೇಬೇಕು, ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಕಂಪ್ಲೀಷನ್ ಸರ್ಟಿಫಿಕೇಟ್ನ ಕೊಡಲೇಬೇಕು ಅನ್ನೋದನ್ನ ಬೈಪಾಸ್ ಮಾಡುತ್ತೆ. ಅದ್ರ ಜೊತೆಗೇ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೇನು ಇಟ್ಟಿದ್ದಾರೆ ಅಂತ ನೋಡೋದಾದರೆ, ಬೇಸಿಕ್ ಪರ್ಸ್ನಲ್ ಡೀಟೇಲ್ಸು, ನೇಮು, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು, ವ್ಯಾಲಿಡ್ ID ಪ್ರೂಫ್ಸು, ಮತ್ತು ಪ್ರಾಪರ್ಟಿ ಇನ್ಫಾರ್ಮೇಷನ್ನು, ಅಡ್ರೆಸ್ಸು, ಜಿಯೋಗ್ರಫಿಕಲ್ ಲೊಕೇಶನ್ನು, ಬಿಲ್ಡಿಂಗ್ ಸೈಜ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಏನಂದರೆ 15 ಮೀಟ್ರಿಗಿಂತ ಜಾಸ್ತಿ ಇರೋ ಬಿಲ್ಡಿಂಗ್ ಕೊಡಲ್ಲ ಅಂತ. ಅದ್ರದ್ದು ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ ನೋಡಿ. ಯೂಸಿಂಗ್ ಡೀಟೇಲ್ಸ್, ಮತ್ತು ನೀವು ಎಷ್ಟು ಎಲೆಕ್ಟ್ರಿಸಿಟಿ ಬೇಕು, ರೆಸಿಡೆನ್ಷಿಯಲ್ಲ, ಕಮರ್ಷಿಯಲ್ಲ, EV ಚಾರ್ಜಿಂಗ್ ಸ್ಟೇಷನ್ ಮಾಡ್ತಾಯಿದ್ದೀರಾ, ಈ ಥರ ಒಂದು ಡೀಟೇಲ್ಸ್ಗಳನ್ನೆಲ್ಲ ಹಾಕಬೇಕಾಗಿ ಬರುತ್ತೆ. ಅದ್ರ ಜೊತೆಗೇ ಸ್ಕ್ಯಾನ್ಡ್ ಐಡೆಂಟಿಟಿ ಪ್ರೂಫ್ ಡೀಟೇಲ್ಸು, ಅಂದರೆ ನಿಮ್ಮ ಹತ್ರ ಇರೋ ಅಂಥ ಸೇಲ್ ಡೀಡು, ಖಾತೆ, ಟ್ಯಾಕ್ಸ್ ರೆಸಿಪ್ಟ್ಗಳನ್ನ ಕೇಳ್ಬೋದು. ಸಿ ಮತ್ತು ಸಿ ಕೇಳಿದ್ರೆ ಇದು ಸ್ಕಿಪ್ಪೇಬಲ್, ನೀವು ಸ್ಕಿಪ್ ಮಾಡ್ಬೋದು ಇದನ್ನ ಜಸ್ಟ್ ಹಾಗೆ. ಅದ್ರ ಜೊತೆಗೇ ಇನ್ನೂ ಯಾವುದೇ ಅಂತ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ಇದು, ಓಕೆನಾ. ಇದು ಆಗುತ್ತೆ ಅಂತ ಹೇಳ್ತಾ ಇರೋದು ರಿಪೋರ್ಟ್ ಪ್ರಕಾರ. ಇದು ಅಫಿಷಿಯಲ್ ಕನ್ಫರ್ಮ್ ಬರುತ್ತೆ, ಯಾಕೆ ಅಂದರೆ ರಿಪೋರ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಪ್ರತಿ ಸರಿನೂ ಅಫಿಷಿಯಲಾಗಿ ಕನ್ಫರ್ಮ್ ಆಗಿದೆ. ಏನು ಬರೀ ದಿನಗಳ ಒಂದು ಕ್ಷಣಗಣನೆ ಅಷ್ಟೇ. ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಆಲ್ರೆಡಿ ಅಲ್ಲಿ ಈಗ ಟೆಂಪ್ರವರಿ ಕನೆಕ್ಷನ್ಸ್ ಕೊಟ್ಟಿದ್ರು, ಅವ್ರಿಗೆ ಪರ್ಮನೆಂಟ್ ಕನೆಕ್ಷನ್ಗೆ ನೀವು ಯಾರು ಕಾಂಟ್ರಾಕ್ಟರ್ ಹತ್ರ ಹೋಗ್ಬಿಟ್ಟು ನೀವು ಮಾಡಬೇಕಿತ್ತು. ಈಗ ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ನಿಮ್ಮದು ಪರ್ಮನೆಂಟ್ ಕನೆಕ್ಷನ್ಸ್ ಎತ್ಕೊಳ್ತಾರೆ. ಅಲ್ಲೇನು ಫೀಸ್ ಪೇಮೆಂಟ್ ಇರುತ್ತೋ ಅವ್ರದ್ದು ಬೆಸ್ಕಾಮ್ ಅವ್ರದ್ದು, ಆ ಫೀಸ್ ಪೇಮೆಂಟ್ ಆಗಿದ ತಕ್ಷಣ ನಿಮ್ಮ ಮನೆಗೆ ತಗೊಂಬಿಟ್ಟು ಅವರೇ ಬಂದು ಹಾಕೋ ಅಂಥ ಕೆಲಸ ಮಾಡ್ತಾರೆ. ಹಾಗಿದ್ರೆ ಇನ್ನು ಏನೇನು ಆಗ್ತಾ ಇದೆ ಅಂತ ನೋಡೋದಾದರೆ, ಪ್ರೀವಿಯಸ್ ಆಗಿ ಸಿ ಮತ್ತು ಸಿನ ಮ್ಯಾಂಡೇಟರಿ ಮಾಡಿದರು 2025 ಸ್ಟಾರ್ಟಿಂಗಲ್ಲಿ. ಇದನ್ನು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡಿದರು, ಸಿ ಮತ್ತು ಸಿನ ನೀವು ಕೊಡಲೇಬೇಕು ಅಂತ. ಎಲೆಕ್ಟ್ರಿಸಿಟಿ ನಿಮ್ಮ ಕಲೆಕ್ಷನ್ ಏನಾದರೂ ಬೇಕು ಅಂದರೆ ಅದ್ರ ಜೊತೆಗೆ ಈಗ ನೀರು ಕಲೆಕ್ಷನ್ಗೂ ಕೂಡ ಅದನ್ನೇ ಮಾಡಿದ್ದಾರೆ. ಬಟ್ ಈಗ ನಾವು ಪರ್ಟಿಕ್ಯುಲರ್ಲಿ ಮಾಡ್ತಾ ಇರೋದು ಬೆಸ್ಕಾಮ್ ಆಗಿರೋದ್ರಿಂದ ನೀರು ಕಲೆಕ್ಷನ್ಸ್ನ ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇದರಿಂದ ಹೋಮ್ ಓನರ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಅದರಲ್ಲೂ ಹೊಸ್ದಾಗಿ ಕಟ್ಟಿರೋಂಥ ಬಿಲ್ಡಿಂಗ್ಸ್ಗೆ ಮತ್ತು ಪ್ಲ್ಯಾನ್ ಮಾಡ್ತಾ ಇರೋವಂಥವ್ರು ಕಟ್ಟೋರಿಗೆ, ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಇದರಿಂದನೇ 2025 ಮಧ್ಯ ವರ್ಷ, ಇನ್ನೇನು ಸ್ಟಾರ್ಟ್ ಆಗಿ ತುಂಬ ತಿಂಗಳಾಗಿತ್ತಲ್ಲ, 2025 ಮಧ್ಯದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸು ಪೆಂಡಿಂಗ್ ಇತ್ತು. ಅದ್ರ ಜೊತೆಗೇ 60,000 ಹೊಸ ಬಿಲ್ಡಿಂಗ್ಸ್ಗಳು ಕನ್ಸ್ಟ್ರಕ್ಟ್ ಮಾಡೋದು ಪೆಂಡಿಂಗ್ ಇತ್ತು. ಅದ್ರ ಜೊತೆಗೇ ಮಿನಿಸ್ಟರ್ ಆದಂಥ KJ ಜಾರ್ಜ್ ಅವ್ರಿಗೆ ಇದು ಕ್ಲಾರಿಫಿಕೇಷನ್ಗೆ ಹೋಗಿತ್ತು. ಯಾಕೆ ಅಂದರೆ ಅವರೇ ಎನರ್ಜಿ ಮಿನಿಸ್ಟರ್ ಆಗಿದ್ದಾರೆ ಈಗ ಕರ್ನಾಟಕ ಸ್ಟೇಟಲ್ಲಿ. KJ ಜಾರ್ಜು ಅವ್ರಿಗೆ ಕಳಿಸಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಸಿ ಮತ್ತು ಸಿ ಕೊಡೋದು ಬಂದ್ಬಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಅವರ ಒಂದು ರೆಸ್ಪಾನ್ಸಿಬಿಲಿಟಿ, UDD ಮತ್ತು BBMP ಅವರ ರೆಸ್ಪಾನ್ಸಿಬಿಲಿಟಿ, ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಮಿನಿಸ್ಟರ್ ಆದಂಥ KJ ಜಾರ್ಜ್, ಎನರ್ಜಿ ಡಿಪಾರ್ಟ್ಮೆಂಟಿಗೆ ಬರೋರು, ಇವ್ರು ಹೇಳಿದ್ರು. ಬಟ್ ಇವ್ರ ಪ್ರಕಾರ ಏನು ಅಂದರೆ, ಈಗ ಎನರ್ಜಿ ಇದೊಂದು ಬೇರೆಯೇ ಆಗುತ್ತೆ, ಇದು ಅರ್ಬನ್ ಡೆವಲಪ್ಮೆಂಟ್ ಇದು ಬೇರೆ ಕತೆ ಆಗುತ್ತೆ. ಅವರಿಬ್ಬರ ಹತ್ರನೂ ಕೋಆರ್ಡಿನೇಷನ್ ಮಾಡ್ಕೋಬೇಕಾಗುತ್ತೆ ಇವರು.
ಈಗ ಇವ್ರು ಆಲ್ರೆಡಿ ಟೆಂಪ್ರವರಿ ಕನೆಕ್ಷನ್ಸ್ನ ಇವ್ರು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವರು ಓ ಸಿ ಮತ್ತು ಸಿ ಸಿದು ಇವ್ರಿಗೆ ಬರುತ್ತೆ. ಹಾಗಾಗಿನೇ ಏನೋ ಒಂದು ಇಲ್ಲಿ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಇವರಿಬ್ಬರು ಮಧ್ಯದಲ್ಲಿ ಏನಾದರೂ ಜನಕ್ಕೆ ಏನು ಪ್ರಾಬ್ಲಮ್ ಆಗ್ದಂಗೆ ಟೆಂಪ್ರವರಿ ಕನೆಕ್ಷನ್ ಸಿಗುತ್ತಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಸಿಗ್ಬೋದು ಅನ್ನೋ ಥರ ಈಗ ರಿಪೋರ್ಟ್ಸ್ ಬರ್ತಾ ಇದೆ. ಮೋಸ್ಟ್ಲಿ ಸಿಗೋ ಚಾನ್ಸಸ್ಸೇ ಜಾಸ್ತಿ ಇದೆ. ನೋಡೋಣ ಎನರ್ಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂ ಏನು ಕನ್ಫರ್ಮೇಷನ್ ಬರುತ್ತೆ, ಅದ್ರ ಜೊತೆಗೆ UDD ಮತ್ತು BBMP ಅವ್ರು ಏನು ಹೇಳ್ತಾರೆ, ಮತ್ತು ವಿಧಾನಸೌಧದಲ್ಲಿ ಏನು ಡಿಸ್ಕಸ್ ಆಯಿತು ಅಂತ ನೋಡೋಣ. ವಿಧಾನಸೌಧದಲ್ಲಿ ಡಿಸ್ಕಸ್ ಮಾಡೋದನ್ನು ಬಿಟ್ಟು ಬೇಕಿಲ್ದಿರೋದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಜನ ಸಾಯ್ತಾ ಇದ್ದಾರೆ, ಅವ್ರ ಪ್ರಾಪರ್ಟಿಗೂ ಎಲ್ಲ ಪ್ರಾಬ್ಲಮ್ ಆಗಿ. ಇನ್ನೂ ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಚೆನ್ನಾಗಿದೆ, ಬನ್ನಿ ಜಾಯ್ನ್ ಆಗಿ. ಈ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.